ಇಲ್ಲಿ ಸ್ಥಳೀಯರನ್ನ ಯಾರೋ ಕೆಲವರು ಇಟ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಒಂದು ಸ್ಟೂಡೆಂಟ್ಸ್ ಇರ್ತದೆ 10 ರೂಪಾಯಿ 10,000 ಅದೊಂಥರ ಚೈನ್ ಲಿಂಕ್ ಥರ ಮಾಡಿಕೊಂಡು ಆದಮೇಲೆ ಏನಾಗ್ತದೆ ಅಂದರೆ 1.5 ಲಕ್ಷ ವಸೂಲಿ ಕೇಳಿಲ್ಲ ಅಂದರೆ ಹಾಲ್ ಟಿಕೆಟ್ ಕೊಡಲ್ಲ, ಪೂರ್ತಿ ಟಾರ್ಚರು. ಸೆಂಟ್ರಲ್ ಬ್ರೋಕರ್ಗೆ ಬರೋದು ಅವಾಗ ನೋಡಿದ್ರೆ ಕಾಲಿಗೆ ಇಟ್ಕೊಂಡು ಹಿಂಗೆ ಕೇಳ್ಕೊಳ್ತಾರೆ ಕಾಲಿಗೆ ಸೇರಿಸ್ಕೊಳ್ಳೋ ಟೈಮಲ್ಲಿ. ಈಗ ನೋಡಿದರೆ ಫೋನು ತೆಗಿಯೋದಿಲ್ಲ. ರಾಕ್ವೇಲ್ ಅನ್ನೋ ಒಂದು ವಿದ್ಯಾಸಂಸ್ಥೆ. ಸೊ ಈ ವಿದ್ಯಾಸಂಸ್ಥೆನಲ್ಲಿ ಮರ್ಜ್ ಮಾಡ್ಕೊಂಡ್ರೆ 3-4 ಸಂಸ್ಥೆಗಳಿದಾವೆ. ಒಂದು ನಾರಾಯಣಿ, ಆ ನಾರಾಯಣಿ ಕತೆ ಮುಗಿತಾ ಇದೆ. ಇನ್ನೇನು ಒಂದು 2 ತಿಂಗಳು ಮಾಡ್ಕೊಂಡ್ಬಂದ್ರು. ನಾರಾಯಣ್ ಗೌಡ್ರು ಇದ್ದಾರೆ, ಮತ್ತೆ ಪೇರೆಂಟ್ಸ್ ಎಲ್ಲ ಇದ್ದಾರೆ. ಅವ್ರನ್ನ ಸ್ವಲ್ಪ ಮಾತಾಡ್ತಾರೆ. ಶಿಕ್ಷಣ ಸಮಸ್ಯೆ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಇಲ್ಲಿ ರಾಕ್ ವ್ಯಾಲ್ಯೂ ಅಂತಿದೆ, ಪರ್ಮಿಷನ್ ತಗೊಳ್ಳೋದ್ರಲ್ಲೇ ಇಲ್ಲ. ಉಪನಿರ್ದೇಶಕರು ಇರ್ಬೋದು, ಶಿಕ್ಷಣ ಇಲಾಖೆನಾಗ ಏನು ಮಾಡ್ತಾರೆ ಅಂದರೆ ನಾವಿಲ್ಲೇ ಅಂದರೆ ಸ್ಥಳೀಯವಾಗಿ PUನೋ ಮತ್ತು ಎಲ್ಲ ಕಾಲೇಜು ಶಾಲಾ ಕಾಲೇಜು ನಡೆಸಿದಂತೆ ಪರ್ಮಿಷನ್ ತೊಗೊಂಡ್ಬೇಕು. ಈಗೇನು ಮಾಡಿದ್ರೆ ಆಂಧ್ರ ಅವ್ರು ಬಂದಿದ್ದಾರೆ. ಆಂಧ್ರ ಅವ್ರು ಬಂದು 4 ವರ್ಷದಿಂದ ನಾರಾಯಣಿ ಅಂತೇಳಿ PU ಕಾಲೇಜ್ ಓಪನ್ ಮಾಡಿದ್ರು. ಇಲ್ಲಿ ಸ್ಥಳೀಯರನ್ನ ಯಾರೋ ಕೆಲವ್ರು ಇಟ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಒಂದು ಸ್ಟೂಡೆಂಟ್ಸ್ ಇರ್ತದೆ 10 ರೂಪಾಯಿ 10,000 ಅದೊಂಥರ ಚೈನ್ ಲಿಂಕ್ ಥರ ಮಾಡಿಕೊಂಡು ಸೇರಿಸಿದ್ದಾರೆ. ಏಜೆಂಟ್ ಒಬ್ರನ್ನ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಮಾಡಿದ ಮೇಲೆ ಏನಾಗಿದೆ ಅಂದರೆ ಆಯಿತು, ನಾವು ಅವತ್ತೇ ಬಂದು ಗಲಾಟೆ ಮಾಡಿದ್ವಿ. ಏನು ಸ್ವಾಮಿ ನೀವು ಆಂಧ್ರ ಅವ್ರಿಗೆ ಕೊಟ್ಟಿದ್ದೀರಲ್ಲ, ನಿಮ್ಗಿದ್ರೆ ನಾವು ಅಕಾಡೆಮಿ ಅಂತ ಹೇಳಿದ್ವಿ. ಅಕಾಡೆಮಿನೆಲ್ಲ ಅವ್ರ ಪಿಂಡಾನೂ ಇಲ್ಲ, ಏನೂ ಇರಲ್ಲ. ಇಲ್ಲೇನು ಮಾಡ್ತಾರೆ ಅಂದರೆ ಅವರು ಒಬ್ಬ ಸ್ಟೂಡೆಂಟಿಂದ ಅಂದರೆ ನಮ್ಮ ರೈತರು ಯಾಕಂದ್ರೆ ಅಮಾಯಕರಲ್ವಾ, ಹೋಗ್ಬಿಡ್ತಾರೆ ನಿಮ್ಮ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀವಿ, ನಮ್ಮ ಇದರಲ್ಲಿ ಲೆಕ್ಚರರ್ಸು MA MSc ಎಲ್ಲ ಮಾಡಿರೋರು ಎಲ್ಲ ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಸ್ವಲ್ಪ ತಲೆ ಕೆಡಿಸ್ಬಿಟ್ಟು ಅಡ್ಮಿಷನ್ ಮಾಡ್ಬೇಕು. ಅಡ್ಮಿಷನ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ನಿಮ್ಮ ಮಗುಗೆ 20,000 50,000 60,000 ಅಷ್ಟೇ ಆಗುತ್ತೆ. ಅಡ್ಮಿಷನ್ ಆದಮೇಲೆ ಏನಾಗ್ತದೆ ಅಂದರೆ 1.5 ಲಕ್ಷ ವಸೂಲಿ ಮಾಡ್ತಾರೆ. ಕೇಳಿಲ್ಲ ಅಂದರೆ ಹಾಲ್ ಟಿಕೆಟ್ ಕೊಡಲ್ಲ, ಪೂರ್ತಿ ಟಾರ್ಚರು. ಇವಾಗ ಏನು ಮಾಡ್ತಾರೆ ಮಕ್ಕಳು ಅಪ್ಪ ನೀನು ಫೀಸ್ ಕಟ್ಟಿಲ್ಲ ಅಂತೇಳಿ ಮಕ್ಕಳೆಲ್ಲ ಕಣ್ಣೀರು ಹಾಕ್ತಾರೆ. ಅಂಥ ಪರಿಸ್ಥಿತಿಯೆಲ್ಲ ಕೂಲಿ ನಾಲಿ ಮಾಡಿ ನಾವು ಕಟ್ತಾ ಇದ್ವಿ. ಆದರೂ ಸಹ ಇವಾಗ ಇನ್ನೇನು ಎಕ್ಸಾಮು ಫೆಬ್ರವರಿಗೆ ಇದೆ. ಫೆಬ್ರವರಿ PU ಏನೋ ಸೆಕೆಂಡ್ PUC ಅಂದರೆ ಅವರು ಭವಿಷ್ಯ ರೂಪಿಸೋದು. ಇವಾಗ ಏಕಾಏಕಿಬಿಟ್ಟು ಇವರು ನಾರಾಯಣಿಯವರು ನೀವು ಹೊಸಕೋಟೆಯಲ್ಲಿ ನಾವು ಕಾಲೇಜ್ ಮಾಡಿದ್ದೀವಿ, ನಿಮ್ಮ ಮಕ್ಕಳನ್ನ ಅಲ್ಲಿಗೆ ಕಳಿಸ್ಬಿಡಿ, ನಿಮ್ಮ ಮಕ್ಕಳು ಭವಿಷ್ಯ ರೂಪಿನ ಮಾಡ್ತೀವಿ, ಹಾಸ್ಟ್ಲ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ವ್ಯಾನ್ ಫೀಸು ಹಾಕ್ತಾರೆ, ಹಾಸ್ಟ್ಲ್ ಫೀಸು ಹಾಕ್ತಾರೆ. ಎಲ್ಲಿ ಕಟ್ಟೋದು ಅವು? ಅಲ್ಲ ಓನರ್ ಕೇಳ್ತಾ ಇದ್ದೀವಿ. ಓನರ್ ಏನು ಹೇಳ್ತಾರೆ ಅಂದರೆ ನನ್ನ ಜವಾಬ್ದಾರಿ. ಅಲ್ಲ ಸ್ವಾಮಿ, ನಿನ್ನ ಜವಾಬ್ದಾರಿ ವಿದ್ಯಾಸಂಸ್ಥೆ ಕಟ್ಟಿರೋದಲ್ಲಿ ಕೋಲಾರ ಜಿಲ್ಲೆ ಸ್ಥಳೀಯವಾಗಿ ನೀವು ನಡೆಸಬೇಕು. ಆಂಧ್ರ ಅವ್ರಿಗೆ ಕೊಡೋದಕ್ಕೆ ಶಿಕ್ಷಣ ಸಮಸ್ಯೆಯಲ್ಲಿ ಶಿಕ್ಷಣ ನಿಯಮಗಳಲ್ಲಿ ಯಾವುದೂ ಇಲ್ಲ. ಯಾಕಂದರೆ ಯಾರು ಶಿಕ್ಷಣ ಸಮಸ್ಯೆ ಪರವಾನಗಿ ಪಡೆದಿರ್ತಾರೋ ಅದೇ ಶಿಕ್ಷಣ ಸಮಸ್ಯೆ ಅವರು ನಡೆಸಬೇಕು. ಇವ್ರೇನು ಮಾಡ್ತಾರೆ ಅಂದರೆ ಈ ಮಾರ್ಕ್ಸ್ ಕಾರ್ಡಲ್ಲೇ ನೋಡು, ಇದು ಏನೋ TCL ನೋಡು, ನಾರಾಯಣಿ ಅಂತ ಬರ್ತದೆ. ಇವ್ರೇನು ಹೇಳ್ತಾರೆ ನನ್ನ ಜವಾಬ್ದಾರಿ ಅಂತಾರೆ. ಅಲ್ಲ ಸ್ವಾಮಿ, ಮುಳುಗೋದ್ಮೇಲೆ ಯಾರು ಜವಾಬ್ದಾರಿ ಏನು? ಬೀಗ ಹಾಕೊಂಡು ಹೋದ್ಮೇಲೆ ನಾವು ಕೇಳೋ ಒತ್ತಾಯ ನಡ್ಕೊಂಡು ಇನ್ನು 2 ತಿಂಗಳಲ್ಲಿ ಇದೆ ಎಕ್ಸಾಮು. ಯಾವುದೇ ಕಾರಣಕ್ಕೂ ನಾವು ಬೇರೆ ಕಡೆ ವರ್ಗಾವಣೆ ಮಾಡಲ್ಲ, ನಮ್ಮ ಮಕ್ಕಳು ಇದು ಮಾಡೋದಿಲ್ಲ. ನಾವು ಗುರುವಾರದೊಳಗೆ ಟೈಮ್ ಕೊಟ್ಟಿದ್ವಿ. ಗುರುವಾರ ದಿನ ಏನಾದರೂ ಅವರು ಎಲ್ಲ ಪೇರೆಂಟ್ಸು ಸಭೆ ಕರೆದು, ಆಡಳಿತ ಮಂಡಳಿ ಸಭೆ ಕರೆಸು, ನಮಗೆ ಯಾವುದೇ ಆಗಲಿ ಒಂದು ರೇಟಿಂಗ್ ಪ್ರಕಾರ ಅವರು ಇದು ಕೊಡಿಲ್ಲ ಅಂತೇಳಿದ್ರೆ, ಭರವಸೆ ಕೊಡಿಲ್ಲ ಅಂತೇಳಿದ್ರೆ, ಕೋಲಾರ ಬಂಗಾರಪೇಟೆ ಏನು ರೋಡ್ ಇದೆ ಖಂಡಿತವಾಗ್ಲೂ ಬಂದು ಒಂದು 500 ರೂಪಾಯಿ ಸಂಪಾದನೆ ಮಾಡುವಂತ ಬಡ ಕುಟುಂಬದವರು ಇವತ್ತು ನಾರಾಯಣಿ ಅಂತ ಒಂದು ವಿದ್ಯಾಸಂಸ್ಥೆಯಲ್ಲಿ 1.5 ಲಕ್ಷ ಫೀಸ್ ಕಟ್ಟಿ ಓದಿಸ್ತಾ ಇರ್ತಕ್ಕಂಥ ಬಡ ಒಂದು ಇವರಿದ್ದಾರೆ. ಅವ್ರನ್ನೂ ಒಂದು ಮಾತಾಡ್ಸೋಣ. ನಮಗಿಲ್ಲಿ ಅವರು ಅಡ್ಮಿಷನ್ ಮಾಡ್ಕೊಂಡಾಗ ರಾಕ್ ವ್ಯಾಲ್ಯೂ ಅಂತೇಳಿ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ, ನಾರಾಯಣಿ ಕಾಲೇಜ್ ಅಂತೇಳಿ ಅಡ್ಮಿಷನ್ ಮಾಡಿದ್ದು. ಇವತ್ತು ಕೇಳಿದ್ರೆ ಹೇಳ್ತಾರೆ ನಾರಾಯಣಿ ಇಲ್ಲ, ನಮ್ಮದು ನಮ್ಮ ಟಿ ಸಿ ಮಾಸ್ ಕಾರ್ಡು TC ಏನು ಕೊಡ್ತೀವಿ ಅದು ನಾರಾಯಣಿಗೆ ಬರೋಲ್ಲ, RV ಕಾಲೇಜ್ಗೆ ಬರೋ, ರಾಕ್ ವ್ಯಾಲ್ಯೂ ಸ್ಕೂಲ್ಗೆ ಬರೋದು ಅಂತ. ಹಿಂಗೆ ಆಮೇಲೆ ಯಾರು ರೆಡ್ಡಿನಪ್ಪ ಅದನ್ನ ವಿಕ್ರಮ್ ರೆಡ್ಡಿ ಅಂತೇಳಿ ಇಲ್ಲಿ ಬ್ರೋಕರ್ ಇದ್ದ ಆಂಧ್ರ. ಇಲ್ಲಿ 10,000 ರೂಪಾಯಿ ಕಮಿಷನ್ ಆತನಿಗೆ. 60 ಜನ ಇದ್ದಾರೆ, 60 ಜನ ಇಂಟು 60 10 ಏನಾಯ್ತು 6 ಲಕ್ಷ ರೂಪಾಯಿ ಆಯ್ತು. ಒಬ್ಬ ಮಾಸ್ಟರ್ಗೆ ಅಷ್ಟು ದುಡ್ಡು ಕಲೆಕ್ಷನ್ ಮಾಡಿ ಏನು ಇದು ಮಾಡಿದ್ರೆ ಗೊತ್ತಿಲ್ಲ. ಇಲ್ಲಿಂದ ಇವಾಗ ಹೊಸಕೋಟೆ ಟ್ರಾನ್ಸ್ಫರ್ ಆಗಿದ್ದಾನೆ. ಇವಾಗ ಆತನ ಇಲ್ಲಿಲ್ಲ. ಇವಾಗ ಈ 60 ಜನ ಯಾರು 10,000 ಕೇಳೋದು? ಕೇಳಿದ್ರೆ ಇವ್ರ ಸಂಸ್ಥೆಯವ್ರನ್ನ ಕೇಳಿದ್ರೆ ನಮ್ಗೆ ಅದಕ್ಕೆ ಜವಾಬ್ದಾರಿ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದರೆ. ನಮ್ಮ ಯಜಮಾನ್ರು ಹೇಳ್ರು, ನಮ್ಗೆ ನಾರಾಯಣ್ ಗೌಡ್ರು ಹೇಳಿದ್ದಾರೆ ಗುರುವಾರ ಅಂತ ಟೈಮ್ ಕೊಟ್ಟಿದ್ದಾರೆ, ದಯವಿಟ್ಟು ಗುರುವಾರ ಅವ್ರು ಕರೀದಿದ್ರೆ ನಾವು ನಾರಾಯಣ್ ಗೌಡ್ರು ಹೇಳ್ದಂಗೆ ಧರಣಿ ಕೂತ್ಕೊಂಡು ಬಂದು ಇದು ಬಂಗಾರಪೇಟೆ ಕೋಲಾರ ಮೇನ್ ರೋಡು ಬಂದ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಶಿಕ್ಷಣ ಸಂಸ್ಥೆ ಅನ್ನೋದು ಏನಾಗಿದೆ ಅಂದ್ರೆ ಕಿತ್ತು ತಿಂತಾ ಇದಾರೆ, ರಕ್ತ ಹೀರ್ತಾ ಇದಾರೆ. ಜಪಾನ್ ಅನ್ನೋ ಒಂದು ದೇಶದಲ್ಲಿ ಕೊನೆಯ ಹಳ್ಳಿನಲ್ಲಿ ಒಂದು ಮಗು ಪೂರ್ತಿ ತನ್ನ ಎಜುಕೇಶನ್ ಮುಗಿಯೋವರೆಗೂ ಒಂದು ಟ್ರೈನ್ ನ ಕಳಿಸ್ತಾರೆ. ಆ ತರ ದೇಶದಲ್ಲಿ ನಾವು ಹುಟ್ಟಬೇಕಾಗಿತ್ತು. ನೆಕ್ಸ್ಟ್ ಇನ್ನೊಬ್ರು ಪೇರೆಂಟ್ಸ್ ಮಾತಾಡ್ತಾರೆ. ನಮ್ಮ ಮಗಳು
ಸ್ನೇಹ ಅಂದೇಳಿ ಇಲ್ಲೇ ಫಸ್ಟ್ ಇಯರ್ ಸೇರ್ಸಿದ್ರೆ ವಿಕ್ರಮ್ ರೆಡ್ಡಿ ಅವರು ಏಜೆಂಟ್ ತಗೊಂಡು 10,000 ಕಮಿಷನ್ ತಗೊಂಡು ಇಲ್ಲಿ ಸೇರ್ಸಿದ್ದಾರೆ. ಅವರು 3 ತಿಂಗಳು ಮೊದಲೇ ಜಾಗ ಖಾಲಿ ಮಾಡಿಬಿಟ್ಟಿದ್ದಾರೆ. ಇವು ನೋಡಿದ್ರೆ ದಿನಾ ಟಾರ್ಚರ್ ಹುಡುಗರಿಗೆ. ನಾವು ಕಾಲೇಜ್ ಚೇಂಜ್ ಮಾಡ್ತಾ ಇದೀರಿ, ಕಾರ್ಯ ಕ್ಲೋಸ್ ಮಾಡ್ತಾ ಇದೀರಿ, ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀರಿ, ಬೇರೆ ಅವ್ನು ಮೆಸೇಜ್ ಕಳ್ಸೋರು ಗ್ರೂಪ್ ಕಾಲೇಜು ಹಾಸ್ಟ್ಲು ಎಲ್ಲ ಅಲ್ಲೈತೆ ಅಲ್ಲಿ ಹೋಗಿ ನೋಡ್ಕೊಂತೆ ಅಂತೇಳಿ. ಅವ್ರು ಓದೋದ ಇಲ್ಲ ಹುಡುಗರು ಇಲ್ಲ ದಿನ ಮನೇಲಿ ನಮ್ಗೆ ಟಾರ್ಚರ್ ಹುಡುಗರದ್ದು. ಅವ್ರು ಓದೋದ ಇಲ್ಲ ಇವ್ರಿಗೆ ಪಾಡ. ಅವ್ರ ಪ್ರಿನ್ಸಿಪಾಲ್ ಕೇಳಿದ್ರೆ ಅವ್ರು ಹೇಳಿರೋದು ಯಾವ ಪ್ರೂಫ್ ಐತೆ ಅಂತೇಳಿ. ಕಾಲೇಜಲ್ಲಿ ಹೋಗಿ ಪ್ರೂಫ್ ತಗೊಂಡ್ ಬರಕತ್ತದ ಇವ್ರು ಹುಡುಗರು. ದಯವಿಟ್ಟು ಇದನ್ನ ಹಿಂಗೆ ಬಿಟ್ರೆ ಚೆನ್ನಾಗಿರಲ್ಲ. ಪ್ರಿನ್ಸಿಪಾಲ್ ಏನೋ ಗುರುವಾರ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಒಳಗಡೆ ಇದು ಮಾಡಿದ್ರೆ ಸರಿ. ರಾಕ್ವೇಲ್ ಅನ್ನೋ ಒಂದು ವಿದ್ಯಾಸಂಸ್ಥೆ. ಸೊ ಈ ವಿದ್ಯಾಸಂಸ್ಥೆನಲ್ಲಿ ಮರ್ಜ್ ಮಾಡ್ಕೊಂಡ್ರೆ 3-4 ಸಂಸ್ಥೆಗಳಿದಾವೆ. ಒಂದು ನಾರಾಯಣಿ. ಆ ನಾರಾಯಣಿದ್ ಕತೆ ಮುಗಿತಾ ಇದೆ. ಇನ್ನೇನು ಒಂದು 2 ತಿಂಗಳಲ್ಲಿ ಅದು ಮುಗೀತು. ಸಮೈಕ್ಯ ಅಂತ ಒಂದು ಬಂತು, ಅದ್ರದ್ದು ಮುಗೀತು. ಈಗ ಇದ್ಯಾವುದೋ ಒಂದು ದೀಕ್ಷೆ ಅಂತ ಹೇಳಿ ಬರ್ತಾ ಇದೆ. ಸೊ ಅದ್ರದ್ದು ಅದು ಭಿಕ್ಷೆ ಬೇಡುತ್ತೋ ಇಲ್ಲ ಇನ್ನೊಂದಾಗುತ್ತೋ ಗೊತ್ತಿಲ್ಲ. ಇನ್ನೂ ಪೇರೆಂಟ್ಸ್ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಇವರು ಮನೆ ಹತ್ರ ಬಂದಿದ್ದ ತಕ್ಷಣ ಏನೇ ಅಂದರೆ ನಾರಾಯಣಿ ಅಂತ ಸೇರಿಸ್ಕೊಂಡ್ರಿ ಇವರು. ಇವಾಗ ನೋಡಿದರೆ ಹೊಸಕೋಟೆಯಲ್ಲಿ ಆಗೈತೆ ಅದಾಗೈತೆ ಇದಾಗೈತೆ ಅಂತ ಹೇಳ್ತಾರೆ ಸರ್. ದಿನ ಬಂದು ಹುಡುಗರು ಮನೆಯನ್ನಾಗ ಬೇರೆ ಹೇಳ್ತಾರೆ. ಅದು ಬೇರೆ ನಾವು ಆಟೋ ಓಡಿಸೋದು. ಆಟೋ ಓಡಿಸಿ 10 ರೂಪಾಯಿ ಸಂಪಾದಿಸಿ ಇವ್ರಿಗೆ ಲಕ್ಷ ಎಲ್ಲಿ ಸರ್ ಕಟ್ಟೋದು? ಲಕ್ಷ ತಗೊಂತಾರೆ, ಈ ಥರ ಹೇಳ್ತಾರೆ. ಅದರಿಂದ ಯಾರ ಹತ್ರ ಆದ್ರೂ ಬಡ್ಡಿಗೆ ತಂದು ದುಡ್ಡು ಕಟ್ತೀವಿ ನಾವು. ಲಕ್ಷ ತಗೊಂಡು ಈ ಥರ ಇವಾಗ ಹೇಳ್ತಾ ಇದ್ದಾರೆ ಸರ್ ಇವರು. ಅದರಿಂದ ದಯವಿಟ್ಟು ಆ ಥರ ಧರಣಿ ಕುಂತ್ಕೊಂತೀವಿ ಇಲ್ಲ. ಇಲ್ಲಿ ರಾಕ್ ವ್ಯಾಲಿ ಅಂತ ಸ್ಟಾರ್ಟ್ ಮಾಡಿ ಪ್ರೈವೇಟ್ ಆಗಿ ಅಂದರೆ ಸಪ್ರೇಟು ಬೇರೆ ಅದಕ್ಕೆ ಏಜೆನ್ಸಿ ಥರ ಕೊಡ್ತಾರೆ. ಈಗ ಸ್ಮಾರ್ಟ್ ಕಿಡ್ಸ್ ಅಂತ ಮಾಡಿದರು. ಅದಕ್ಕೆ ಮೊದಲು ಅಂದರೆ ಬೇರೆ ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಟ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಅದನ್ನು ಸ್ಟಾಪ್ ಮಾಡೋದು ಮತ್ತು ಬೇರೆಯವ್ರಿಗೆ ಕೊಡೋದು. ಅಂದರೆ ಅವ್ರಿಗೆ ಯಾವ ಉದ್ದೇಶದ ಮೇಲೆ ಮಾಡ್ತಾ ಇದ್ದಾರೆ, ಅಮೌಂಟ್ ಜಾಸ್ತಿ ಕೇಳ್ಬಿಟ್ಟು ಮಾಡ್ತಾ ಇದ್ದಾರೋ ಇಲ್ಲಾಂದರೆ ಮಕ್ಕಳು ತೊಂದರೆ ಆಗಬೇಕು ಅನ್ನೋ ಉದ್ದೇಶದ ಮೇಲೆ ಮಾಡ್ತಾ ಇದ್ದಾರೋ ಇಲ್ಲ ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ. ಈ ಮೇಲಿನ ಅಧಿಕಾರಿಗಳು ಅದು ಏನು ಮಾಡ್ತಾ ಇದ್ದಾರೋ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಈಗ ರಾಕ್ ವ್ಯಾಲಿ ಅಂತ ಸ್ಟಾರ್ಟ್ ಮಾಡಿದಾಗ ಪ್ರೈವೇಟ್ ಅವ್ರಿಗೆ ಕೊಡೋದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಈಗ ಅವರು ನಾರಾಯಣಿ ಅವ್ರು ಬಿಟ್ಟು ಹೋಗ್ತಾ ಇರ್ಬೋದು, ಬಟ್ ಅವ್ರು ತಪ್ಪು ಅಂತ ನಾವು ಹೇಳಕ್ಕೆ ಬರಲ್ಲ. ಯಾಕಂದರೆ ಇವ್ರು ಕೊಟ್ಟಿರೋರು ಇವರು ಗುಡ್ ವಿಲ್ ಹೋಗುತ್ತೆ ಅನ್ನೋ ಒಂದು ಸೆನ್ಸ್ ಇಲ್ಲದೆ ಇವ್ರು ಬಿಟ್ಕೊಡ್ತಾ ಇದ್ದಾರಲ್ವ. ಅದು ಹೆಂಗೆ ಬಿಟ್ಕೊಡ್ತಾರೆ ಅಂದರೆ ಇವ್ರು ಪರ್ಮಿಷನ್ ಇಲ್ಲದೆ ಅದು ಹೆಂಗೆ ಬಿಟ್ಟು ಹೋಗ್ತಾರೆ ಅವ್ರು ತಾನೇ? ಅದನ್ನ